ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಒಟ್ಟೋಯ್ತಾ? ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರ? ಇವತ್ತು ನಾನು ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ, ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲು ಮಾಡಿದ್ರೆ ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ರಕ್ಷಿತಳ ವಿಚಾರದಲ್ಲಿ ಹೆಚ್ಚಾಯ್ತು? ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಂತವ್ರು ಎಲ್ಲರ ಮೇಲೆ ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು, ಯಾರು ಅವಳಿಗೆ ಏ ಅಂತ ಮಾತಾಡಬಾರ್ದು, ಅವಳು ಮಾತ್ರ ಎಲ್ಲಾರನು ಏನೋಲೆ ಏನೇಲೆ ಅಂತ ಹೇಳಿ ಮಾತಾಡ್ಸ್ಬೋದು. ಆದ್ರೆ ಅಶ್ವಿನಿ ಗೌಡನ ಮಾತ್ರ ಸಪರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮ್ಗೆ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಹೆಣ್ಮಕ್ಳನ್ನ ಬಡವ್ರನ್ನ ಕರ್ಕೊಂಡ್ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು, ನಿಮ್ಮ ಒಂದು ಪ್ರಚಾರ ತೇವಲಿಗೆ ಮಿಸ್ಯೂಸ್ ಮಾಡುವಂತ ಕೆಲಸಕ್ಕೆ ಮಾಡ್ತಾ ಇದೀರಾ? ಏನಾದ್ರೂ ಗಿಲ್ಲಿ ಆಗ್ಲಿ ರಕ್ಷಿತ್ ಆಗ್ಲಿ ಕೇಳಿದ್ರ ನಮ್ನ ಬಿಗ್ ಬಾಸ್ ಕರ್ಕೊಡ್ರಿ ಅಂತ ಹೇಳಿ. ಅಂಡ್ ಮತ್ತೊಂದು, ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದ್ರೂ ದೌರ್ಜನ್ಯ ಆಯ್ತು ಅಂದ್ರೆ ಮಾತ್ರ ಮಹಿಳಾ ಆಯೋಗಕ್ಕೆ ಬರ್ತೀರಿ. ಯಾಕೆ ಒಂದು ಹೆಣ್ಣು ಮಗುವಿಂದ ಒಂದು ಗಂಡು ಮಗು ಮೇಲೆ ದೌರ್ಜನ್ಯ ಆದಾಗ ಯಾಕೆ ಮಹಿಳಾ ಆಯೋಗ ಇರೋದಿಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಗಿಲ್ಲಿ ಬಟ್ಟೆ ಎಸ್ತಿದ ತಕ್ಷಣ ಒಂದು ದೂರು ದಾಖಲಾಗುತ್ತೆ. ಗಿಲ್ಲಿ ಮೇಲೆ ಅಲ್ಲೇ ಆದ್ರೆ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿದ್ರೆ ಅಲ್ವಾ, ಯಾಕಾದ್ರೂ ದೂರು ದಾಖಲಾಗಬಾರ್ದು? ಆ ದೂರು ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ. ರಕ್ಷಿತ ಬೆಳೀತಾ ಇರುವಂತ ಹೆಣ್ಣು ಮಗಳು, ಅವಳಿಗೆ ಆದಂತ ಕುಟುಂಬ ಇದೆ, ವೈಯಕ್ತಿಕ ಜೀವನ ಇದೆ. ಈ ತರ ನಿಮ್ಮ ಒಂದು ರಿಯಾಲಿಟಿ ಶೋಗೆ ಕರೆಸ್ಕೊಂಡು ಅವಳನ್ನ ಮಾನಹಾನಿ ಮಾಡಿ ಕಳಿಸಿದ್ರೆ ಅವಳ ಕುಟುಂಬದ ಗತಿ ಏನಾಗ್ಬೇಕು, ಅವಳ ವೈಯಕ್ತಿಕ ಜೀವನ ಏನಾಗ್ಬೇಕು? ಇದ್ರ ಬಗ್ಗೆ ಸುದೀಪ್ ಅವ್ರು ಯೋಚನೆ ಮಾಡಿದಾಗ ಯಾವ ಕಡೆ ಸಾಗ್ತದ ನಮ್ಮ ಸಮಾಜ? ಸುದೀಪ್ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತ ವ್ಯಕ್ತಿ. ಏನ್ ನಡೆಯುತ್ತೆ ಎಲ್ಲ ಗೊತ್ತಿದೆ. ಎಸ್ ಕ್ಯಾಟಗರಿ ನಿಮ್ ಕಿವಿಗೆ ಬಿದ್ದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಬಿದ್ದಿದೆ. ಖಂಡಿತವಾಗ್ಲೂ ಬಿದ್ದಿದ್ದು ಮೌನವಾಗಿರೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ಅಂತ ಹೇಳಿ ಕರ್ವೆಯನ್ನ ಸಿಕ್ಕಿರೋದಕ್ಕೆ ನಿಮ್ಮ ಮೌನನ. ಎಲ್ಲಾನು ಸುದೀಪ್ ಉತ್ತರ ಕೊಡ್ಬೇಕು. ಅಶ್ವಿನಿ ಗೌಡ ಸಹ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಅಶ್ವಿನಿ ಗೌಡ ಹೊರಗಡೆ 60% ಕನ್ನಡ 40% ಇಂಗ್ಲಿಷು, ಒಳಗಡೆ 40% ಕನ್ನಡ 60% ಇಂಗ್ಲಿಷು. ಸೊ ಸಮಾಜನ ಯಾವ ಕಡೆ ತಗೊಂಡು ಹೋಗ್ತಾ ಇದಾರೆ ನಾವೆಲ್ಲರೂ ಗಮನಿಸ್ಬೇಕು. ಯಾವ ಹೆಣ್ಣು ಮಕ್ಕಳ ಮೇಲೇನು ಈ ರೀತಿಯಾದಂತ ದೌರ್ಜನ್ಯ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಮಾಡಬಾರ್ದು.